2025ರ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಆಯೋಜನೆಗೆ ಆತಿಥ್ಯವನ್ನ ಪಡೆದಿರುವಂತಹ ಪಾಕಿಸ್ತಾನಕ್ಕೆ ಅಸಲಿ ಸವಾಲು ಇರೋದೇ ಕ್ರೀಡಾಂಗಣಗಳದ್ದು. ಕಳೆದ 2 ವರ್ಷಗಳಿಂದ ಕೂಡ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಗಾಗಿಯೇ 3 ಪ್ರಮುಖ ಕ್ರೀಡಾಂಗಣಗಳನ್ನ ನವೀಕರಣ ಮಾಡ್ತಾನೆ ಇದೆ. ಸ್ಟಿಲ್ ಈವರೆಗೂ ಕೂಡ ಕಂಪ್ಲೀಟ್ ಆಗೇ ಇಲ್ಲ ಅಂದ್ರೆ ನೀವು ನಂಬಲೇಬೇಕು. ಟೂರ್ನಿ ಆರಂಭಕ್ಕೆ ಉಳಿದಿರೋದು ಇನ್ನು ಜಸ್ಟ್ 4 ವಾರಗಳು ಅಷ್ಟೇ. ಹೀಗಿರುವಾಗಲೇ ಸ್ಟೇಡಿಯಂಗಳೇ ರೆಡಿ ಇಲ್ಲ ಅಂದ್ರೆ ಮುಂದೇನು? ರಿಪೇರಿ ಕೆಲಸ ಎಷ್ಟಾಗಿದೆ, ಎಷ್ಟು ಹಣವನ್ನು ಖರ್ಚು ಮಾಡಲಾಗಿದೆ, ಈ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಚಾಂಪಿಯನ್ಸ್ ಟ್ರೋಫಿ ಹೈಬ್ರಿಡ್ ಮಾದರಿಯಲ್ಲಿ ನಡೀತಾ ಇದ್ದು ಬಹುತೇಕ ಪಂದ್ಯಗಳು ಪಾಕಿಸ್ತಾನದಲ್ಲೇ ನಡೆದರೆ ಭಾರತದ ಪಂದ್ಯಗಳು ಮಾತ್ರ ದುಬೈನಲ್ಲಿ ನಡೆಯಲಿವೆ. ಪಾಕ್ನಲ್ಲಿ 3 ಸ್ಟೇಡಿಯಂಗಳನ್ನು ಫೈನಲ್ ಮಾಡಲಾಗಿದೆ. ಫೆಬ್ರವರಿ 19ರಂದು ಚಾಂಪಿಯನ್ಸ್ ಟ್ರೋಫಿ ಆರಂಭವಾಗುವಂತ ಮೊದಲು ಪಾಕಿಸ್ತಾನ, ದಕ್ಷಿಣ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ತಂಡಗಳು ಕಣಕ್ಕಿಳಿಯುವಂತ ಸ್ಟೇಡಿಯಂಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಬಟ್ ರಿಪೇರಿ ಕೆಲಸಗಳು ಮಾತ್ರ ಇನ್ನೂ ನಡೀತಾನೆ ಇದ್ದಾವೆ. ಕ್ರೀಡಾಂಗಣಗಳು ಟೂರ್ನಿ ಆರಂಭದ ವೇಳೆಗೆ ಕಂಪ್ಲೀಟ್ ರೆಡಿ ಆಗ್ತವೆ ಎಂಬಂತ ಆತಂಕ ಕೂಡ ಶುರುವಾಗಿದೆ. ನವೀಕರಣ ಕೆಲಸಗಳು ಮುಂದುವರೆದಿದ್ದು ನ್ಯಾಷನಲ್ ಸ್ಟೇಡಿಯಂ ಆಫ್ ಕರಾಚಿಯ ಜನರಲ್ ಮ್ಯಾನೇಜರ್ ಆಗಿರುವಂತ ಅರ್ಷದ್ ಖಾನ್ ಅವರು ಜನವರಿ ಅಂತ್ಯದ ವೇಳೆಗೆ ನವೀಕರಣ ಕಾರ್ಯ ಕಂಪ್ಲೀಟ್ ಆಗುತ್ತೆ. ಹಾಗೆ ಫೆಬ್ರವರಿ 5ರಂದು ಪಿಸಿಬಿ ಅಧಿಕೃತವಾಗಿ ನವೀಕರಣ ಮಾಡಿರುವಂತಹ ಕ್ರೀಡಾಂಗಣಗಳನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತೆ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಗಡಾಫಿ ಕ್ರೀಡಾಂಗಣ ಮತ್ತು ರಾವಲ್ಪಿಂಡಿ ಕ್ರೀಡಾಂಗಣಗಳ ನವೀಕರಣಕ್ಕಾಗಿ ಪಿಸಿಬಿ ಈಗಾಗಲೇ ಸುಮಾರು 12 ಬಿಲಿಯನ್ ಪಾಕಿಸ್ತಾನಿ ರೂಪಾಯಿಗಳನ್ನ ಖರ್ಚು ಮಾಡಿದೆ. ಕರಾಚಿ ಮತ್ತು ಲಾಹೋರ್ ಕ್ರೀಡಾಂಗಣಗಳು ಹೊಸ ಕಟ್ಟಡಗಳ ನಿರ್ಮಾಣ ಹಾಗೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡಿದೆ. ಎನ್ಎಸ್ಕೆಯಲ್ಲಿ ರೀಕನ್ಸ್ಟ್ರಕ್ಷನ್ಸ್ ಮಾಡಲಾದಂಥ 5 ಅಂತಸ್ತಿನ ಕಟ್ಟಡ ಪೂರ್ಣಗೊಳ್ಳುವ ಹಂತದಲ್ಲಿದೆ. ಈ ಕಟ್ಟಡ ಐಸಿಸಿ ಭ್ರಷ್ಟಾಚಾರ ವಿರೋಧಿ ಮತ್ತು ಡೋಪಿಂಗ್ ವಿರೋಧಿ ಘಟಕಗಳು, ಫಿಸಿಯೋ ಕೊಠಡಿಗಳು ಹಾಗೆ ನೆಲಮಹಡಿಯಲ್ಲಿ ಪಂದ್ಯ ಅಧಿಕಾರಿಗಳ ಕೊಠಡಿಗಳಂತ ಆಧುನಿಕ ಸೌಲಭ್ಯಗಳನ್ನು ಕೂಡ ಒಳಗೊಂಡಿದೆ. 2ನೇ ಮಹಡಿಯಲ್ಲಿ ಆಟಗಾರರಿಗಾಗಿ ಹೊಸ ಹಾಗೆ ಅತ್ಯಾಧುನಿಕ ಡ್ರೆಸ್ಸಿಂಗ್ ರೂಮ್ ಅನ್ನ ಮಾಡಲಾಗಿದೆ. ಇನ್ನು ಕಾರ್ಪೊರೇಟ್ ಮತ್ತು ಆತಿಥ್ಯ ಸೌಲಭ್ಯಗಳನ್ನು ಸಹ ಹೆಚ್ಚಿಸಲಾಗಿದೆ. 1,000 ಜನರಿಗೆ ಅವಕಾಶ ಕಲ್ಪಿಸುವಂತ 24 ಹೊಸ ಕಾರ್ಪೊರೇಟ್ ಕೊಠಡಿಗಳು ಕೂಡ ಕಟ್ಟಲಾಗಿದೆ. ಕಟ್ಟಡದ 5ನೇ ಮಹಡಿಯಲ್ಲಿ ಅಧ್ಯಕ್ಷರ ಚೇಂಬರ್ ಇರುತ್ತೆ. ಇನ್ನು ಪ್ರೇಕ್ಷಕರಿಗೆ ಫೋಲ್ಡೆಬಲ್ ಚೇರ್ಸ್, ಹೆಚ್ಚಿದ ಕುರ್ಚಿಗಳ ಸಾಮರ್ಥ್ಯ ಹಾಗೆ ಹೊಸ ಶೌಚಾಲಯಗಳ ಸೌಲಭ್ಯಗಳು ಸೇರಿದಂತೆ ಹಲವು ಸುಧಾರಣೆಗಳನ್ನು ಕೂಡ ಮಾಡಲಾಗಿದೆ. ಕ್ರೀಡಾಂಗಣಕ್ಕೆ ಪ್ರವೇಶ ಪಡೆಯುವಂತ ಅಭಿಮಾನಿಗಳಿಗೆ ಸುಲಭವಾಗಿ ಪ್ರವೇಶವನ್ನು ಮಾಡೋಕೆ ಪಾದಚಾರಿ ಸೇತುವೆ ಕೂಡ ನಿರ್ಮಾಣ ಹಂತದಲ್ಲಿದೆ. ಇನ್ನು ಹೆಚ್ಚುವರಿಯಾಗಿ 2 ಹೊಸ ಡಿಜಿಟಲ್ ಸ್ಟೋರ್ ಬೋರ್ಡ್ಗಳನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. 6 ಹೊಸ ಕಂಬಗಳು ಆಧುನಿಕ LED ಫ್ಲಡ್ ಲೈಟ್ಗಳನ್ನು ಹೊಂದಿದೆ. ಹಾಗೆ ನೆಟ್ ಪ್ರಾಕ್ಟೀಸ್ಗೆ ಅಂತ ಫ್ಲಡ್ ಲೈಟ್ಗಳೊಂದಿಗೆ ಅಳವಡಿಸಲಾಗಿದೆ. ಲಾಹೋರ್ನಲ್ಲಿರುವಂತಹ ಗಡಾಫಿ ಕ್ರೀಡಾಂಗಣದ ಕೂಡ ಹೊಸ ಕಟ್ಟಡ ಹಾಗೆ ಅಂತಹುದೇ ಅತ್ಯಾಧುನಿಕ ಸೌಲಭ್ಯಗಳ ಸ್ಥಾಪನೆ ಸೇರಿದಂತೆ ಒಂದಷ್ಟು ರಿಪೇರಿ ಕೆಲಸಗಳು ನಡೆದಿವೆ. ಆದರೆ ಟೂರ್ನಿ ಆರಂಭದ ವೇಳೆಗೆ ಕಂಪ್ಲೀಟ್ ಆಗ್ತಾವ ಅನ್ನೋದೇ ಈಗಿರೋ ಪ್ರಶ್ನೆ. ಇನ್ನು ಫೆಬ್ರವರಿ 19ರಂದು ಟೂರ್ನಿಯ ಮೊದಲ ಪಂದ್ಯ ನಡೆಯಲಿದೆ. ಡೆಡ್ಲೈನ್ ಪ್ರಕಾರ 2024ರ ಡಿಸೆಂಬರ್ 31ರೊಳಗೆ ಎಲ್ಲಾ ನವೀಕರಣಗೊಂಡಂತ ಕಾಮಗಾರಿಗಳು ಮುಗಿದು ಜನವರಿ 12ರಂದು ಪಿಸಿಬಿಯು ಕ್ರೀಡಾಂಗಣಗಳನ್ನು ಐಸಿಸಿಗೆ ಹಸ್ತಾಂತರ ಮಾಡಬೇಕಿತ್ತು. ಆದರೆ ಅದು ಸಾಧ್ಯವಾಗ್ತಾ ಇಲ್ಲ. ಈಗ ನಡೀತಾ ಇರುವಂತಹ ಕಾಮಗಾರಿಯನ್ನು ಗಮನಿಸಿದ್ರೆ ಪಂದ್ಯಾವಳಿ ಶುರು ಆಗುವ ವೇಳೆಗೆ ಮುಗಿಯೋದು ಕೂಡ ಅನುಮಾನ ಎನ್ನಲಾಗ್ತಾ ಇದೆ. ಅಲ್ಲದೆ ಟೂರ್ನಿ ವೇಳೆಗೆ ತನಗೆ ಏನೆಲ್ಲ ಕಂಪ್ಲೀಟ್ ಆಗಿರಬೇಕು ಅಂತ ಐಸಿಸಿ ಕೂಡ ಈಗಾಗಲೇ ಪಟ್ಟಿಯನ್ನ ಕೊಟ್ಟಿದೆ. ಅದರಂತೆ ಯಾವುದೂ ಕೂಡ ಇಲ್ಲ ಎನ್ನಲಾಗಿದೆ. ಇನ್ನು ಸಮಯ ಹೆಚ್ಚಿಗೆ ಇಲ್ಲದೆ ಇರುವುದರಿಂದ ಸಂಪೂರ್ಣವಾಗಿ ನಿರ್ಮಾಣ ಮಾಡೋದಿರೋಕೆ ನ್ಯಾಷನಲ್ ಕ್ರೀಡಾಂಗಣದ ಅಧಿಕಾರಿಗಳು ಸಹ ತೀರ್ಮಾನ ಮಾಡಿದ್ದಾರೆ. ಅರ್ಧಂಬರ್ಧ ರೆಡಿಯಾಗಿರುವಂತಹ ಕ್ರೀಡಾಂಗಣಗಳಲ್ಲೇ ಟೂರ್ನಿ ನಡೆದರೂ ಕೂಡ ಆಶ್ಚರ್ಯ ಇಲ್ಲ. ನಮಸ್ಕಾರ.